ಪೇಯಾಳ್ವಾರವರ ಕಾಲಮಾನ ಏನಿದೆ ಅದು 7ನೇ ಶತಮಾನ. ಸಾಂಪ್ರದಾಯಿಕ ವಾದಗಳ ಪ್ರಕಾರ ದ್ವಾಪರ ಯುಗ ಅಂದರೆ ಕ್ರಿಸ್ತಪೂರ್ವ 4803 ಇರಬಹುದು ಅಂತ ಹೇಳಲಾಗ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಮೊದಲ 3 ಆಳ್ವಾರುಗಳು ಸಮಕಾಲೀನರು. ಶ್ರೀ ಪೇಯಾಳ್ವಾರವರು ಸಹ ಸಿದ್ಧಾರ್ಥಿ ವರ್ಷ ಐಪ್ಪಸಿ ಮಾದಂ ಅಂದರೆ ಅಶ್ವಯುಜ ಮಾಸದಲ್ಲಿ ದಶಮಿ ತಿಥಿ, ಸದಯಂ ನಕ್ಷತ್ರ, ಗುರುವಾರ, ಶ್ರೀ ವಿಷ್ಣುವಿನ ಖಡ್ಗ ಅಂದರೆ ನಂದಕ ಅದರ ಅಂಶದಲ್ಲಿ ಅವತರಿಸ್ತಾರೆ. ಪೇಯಾಳ್ವಾರವರಿಗೂ ಸಹ ಚಿಕ್ಕ ವಯಸ್ಸಿನಲ್ಲೇ ದೇವರಲ್ಲಿ ಅಪಾರವಾದಂತಹ ಭಕ್ತಿ ಇರುತ್ತೆ. ಅವರು ಸದಾ ತನ್ನನ್ನು ದೇವರ ಭಕ್ತಿ, ಧ್ಯಾನ ಹಾಗೂ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗೂ ಹಲವಾರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಮಾಡುತ್ತಾ ದೇವರ ಭಕ್ತಿಯಲ್ಲಿ ಅವರು ಮುಳುಗಿರ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಮೊದಲು 3 ಆಳ್ವಾರುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈ 3 ಆಳ್ವಾರುಗಳಿಗೆ ಸಂಬಂಧಪಟ್ಟ ಒಂದು ಘಟನೆ ಮಾತ್ರ ನಾನು ಮೊದಲ 2 ವಿಡಿಯೋಗಳಲ್ಲಿ ಹೇಳಿದ್ದೆ. ಅಂದರೆ ಪೊಯ್ಹೆ ಆಳ್ವಾರ್ ಹಾಗೂ ಭೂದತ್ತಾಳ್ವಾರ್ ಅವರ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ. ಅದು ಏನು ಅಂದರೆ, ಶ್ರೀ ಪೇಯಾಳ್ವಾರವರು ತೀರ್ಥಯಾತ್ರೆಗಳನ್ನು ಮಾಡ್ತಾ ತಿರುಕೋವಿಲೂರು ಎಂಬ ತೀರ್ಥಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದಾಗ ಒಂದು ದಿನ ಏನಾಗುತ್ತಂದರೆ ತುಂಬ ಮಳೆ ಆಗುತ್ತೆ, ತುಂಬ ಕತ್ತಲು ತುಂಬಿಕೊಂಡಿರುತ್ತೆ. ಈಗ ಈ ಮಳೆಯಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಇವರು ಯಾವುದರ ಜಾಗ ಸಿಗುತ್ತಾ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇವರು ಒಂದು ಮನೆಯ ಜಗುಲಿ ಹತ್ರ ಹೋಗ್ತಾರೆ. ಅಲ್ಲಿ ಮೊದಲೇ ಆ ಜಗುಲಿಯ ಮೇಲೆ ಶ್ರೀ ಪೊಯ್ಹೆ ಆಳ್ವಾರ್ ಹಾಗೂ ಶ್ರೀ ಭೂದತ್ತಾಳ್ವಾರ್ ಅವರು ಕುಳಿತಿರ್ತಾರೆ. ಇವರು ಅಲ್ಲಿಗೆ ಹೋದಾಗ ಇವರು ಕೇಳ್ತಾರೆ, ಜಗುಲಿಯ ಮೇಲೆ ಯಾರಾದರೂ ಇದ್ದೀರಾ, ನನಗೆ ಸ್ಥಳ ಇದೆಯಾ ಅಂತ. ಆಗ ಪೊಯ್ಹೆ ಆಳ್ವಾರ್ ಅವರು ಹೇಳ್ತಾರೆ, ಒಬ್ಬರು ಮಲಗುವಂತಹ ಜಾಗ ಹಾಗೂ ಇಬ್ಬರು ಕುಳಿತುಕೊಳ್ಳಬಹುದಾದ ಜಾಗದಲ್ಲಿ 3 ಜನ ನಿಂತ್ಕೋಬೋದು, ನಿಮಗೂ ಸ್ಥಳ ಇದೆ ಬನ್ನಿ ಅಂತ ಕರೀತಾರೆ. ಆಗ ಈ 3 ಜನ ಆ ಜಗುಲಿಯ ಮೇಲೆ ನಿಂತ್ಕೊಂಡು ದೇವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಗ ಇವರಿಗೆ ನಮ್ಮ ನಡುವೆ ನಮ್ಮ 3ರನ್ನು ಬಿಟ್ಟು 4ನೆಯ ವ್ಯಕ್ತಿ ಇದ್ದಾರೆ ಅಂತ ಅನುಭವ ಆಗುತ್ತೆ. ಆಗ ಇವರು ತಮ್ಮ ಒಂದು ಜ್ಞಾನ ದೃಷ್ಟಿಯಿಂದ ಅದು ಭಗವಂತ ಅನ್ನೋದನ್ನು ಕಂಡುಕೊಳ್ತಾರೆ. ಆಗ ಶ್ರೀ ಪೊಯ್ಹೆ ಆಳ್ವಾರ್ ಅವರು ಮುದಲ್ ಅಂದಾದಿನ ಹಾಡ್ತಾರೆ, 100 ಪ್ರಾಶುರಗಳು. ಅದರ ನಂತರ ಭೂದತ್ತಾಳ್ವಾರ್ ಅವರು 2ಾಂ ತಿರುವಂದಾದಿ, ಅದರಲ್ಲೂ 100 ಪ್ರಾಶುರಗಳು, ಅದನ್ನು ಹಾಡ್ತಾರೆ. ಅದಾದ ನಂತರ ಪೇಯಾಳ್ವಾರ್ ಅವರು 3ಾಂ ತಿರುವಂದಾದಿ, ಅವರು ಸಹ 100 ಪ್ರಾಶುರಗಳನ್ನು ಈ ಭಗವಂತರನ್ನ ಕುರಿತು ಹಾಡ್ತಾರೆ. ಇದರಲ್ಲಿ ಮೊದಲನೇದಾಗಿ ಶ್ರೀ ಪೊಯ್ಹೆ ಆಳ್ವಾರ್ ಅವರು